ಬೇಲೂರು ನಗರದ ಹಳೆ ಅಂಚೆ ಕಚೇರಿ ರಸ್ತೆಯ ಶ್ರೀ ಪಾಂಡುರಂಗ ಸ್ವಾಮಿ ದೇವಾಲಯದಲ್ಲಿ ಬೇಲೂರು ಭಾವಸಾರ ಕ್ಷತ್ರಿಯ ಸಮಾಜದ ವತಿಯಿಂದ 39ನೇ ವರ್ಷದ ದಿಂಡಿ ಮಹೋತ್ಸವ ವಿಜೃಂಭಣೆಯಿಂದ ಜರುಗಿತು. ಇನ್ನು 39ನೇ ವರ್ಷದ ದಿಂಡಿ ಮಹೋತ್ಸವ ಅಂಗವಾಗಿ ಕಳೆದ 3 ದಿನಗಳಿಂದ ದೇವಾಲಯದಲ್ಲಿ ರುಕ್ಮಿಣಿ ಪಾಂಡುರಂಗ ಸ್ವಾಮಿಯ ಕಲ್ಯಾಣೋತ್ಸವ, ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳು ಸೇರಿದಂತೆ ಸಕಲವೂ ಶಾಸ್ತ್ರೋಕ್ತವಾಗಿ ಹೋಮ ಹವನಗಳು, ಸಾಂಪ್ರದಾಯಿಕ ಪೂಜೆ ನೆರವೇರಿಸಲಾಯಿತು. ಇನ್ನು ಶ್ರೀ ಪಾಂಡುರಂಗ ಸ್ವಾಮಿಯ ಪುಣ್ಯ ದರ್ಶನ ಪಡೆದ ಭಕ್ತರು ಕೊನೆಯ ದಿನ ಶ್ರೀ ಪಾಂಡುರಂಗ ಸ್ವಾಮಿಯ ದೇವಾಲಯದಿಂದ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದವರೆಗೂ ಪಾಂಡುರಂಗ ಸ್ವಾಮಿಯ ಕೀರ್ತನೆ, ಭಜನೆ, ಭಕ್ತಿ ಗೀತೆಗಳನ್ನು ಪಠಿಸುತ್ತಾ ಪಾಂಡುರಂಗ ಸ್ವಾಮಿಗೆ ಪುಷ್ಪ ಅಲಂಕಾರಗಳಿಂದ ಶೃಂಗರಿಸಿದ ಭವ್ಯ ಮಂಟಪದಲ್ಲಿ ಮೆರವಣಿಗೆ ನಡೆಸಿ ನಂತರ ಶ್ರೀ ಚನ್ನಕೇಶವ ಸ್ವಾಮಿಗೆ ಸಮಾಜ ಬಾಂಧವರಿಂದ ವಿಶೇಷ ಪೂಜೆ ಸಲ್ಲಿಸಿ ಸಿಹಿ ಹಂಚಲಾಯಿತು. ಈ ಸಂದರ್ಭದಲ್ಲಿ ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷ ಭಗವಂತ ರಾವ್ ಗುಜ್ಜರ್ ಅವರು ಮಾತನಾಡಿ ಉತ್ಸವದ ಬಗ್ಗೆ ವಿವರಿಸಿದರು. ಮೂವತ್ತೊಂಬತ್ತನೇ ವರ್ಷದ ದಿಂಡಿ ಮಹೋತ್ಸವವು ಭಾಳ ಅದ್ದೂರಿಯಾಗಿ ಸಮಾಜ ಬಾಂಧವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತೇನೆ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ, ರಾತ್ರಿ ಊಟ 3 ದಿವಸನೂ ಭಾಳ ಸಹಕಾರ ಮಾಡಿ ಯಶಸ್ವಿಯಾಗಿ ನಮ್ಮ ಇದನ್ನು ನಡೆಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಧನ್ಯವಾದಗಳು. 39ನೇ ವರ್ಷದ ದಿಂಡಿ ಮಹೋತ್ಸವ ಬೇಲೂರಿನಲ್ಲಿ ಅದ್ದೂರಿಯಾಗಿ ನಡೆದಿದೆ ಮತ್ತು ಈ ಬೇಲೂರಿನಲ್ಲಿ ಪ್ರಥಮ ಬಾರಿಗೆ ರುಕ್ಮಿಣಿ ಪಾಂಡುರಂಗ ಸ್ವಾಮಿ ದೇವಸ್ಥಾನದಲ್ಲಿ ಕಲ್ಯಾಣೋತ್ಸವ ಈಗ ಅದ್ದೂರಿಯಾಗಿ ನಡೆದು ಮತ್ತು ಹೋಮ ಹವನಗಳನ್ನು ನಡೆಸಿ ದೇವಸ್ಥಾನದಲ್ಲಿ ನಾವು ಪುನೀತರಾಗಿದ್ದೇವೆ. ಈ ಸಾರಿ ನಡೆದಂಥ ಎಲ್ಲ ನಮ್ಮ ಭಾರತ ಸಮಾಜ ಸಹಕಾರ ಕೊಟ್ಟಂಥ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಲು ಬಯಸಿದ್ದೇನೆ. 39 ವರ್ಷ ದಿಂಡಿ ಮಹೋತ್ಸವದ ಕೊನೆಯ ದಿನ ಆದಂಥ ಭಾನುವಾರ ಇವತ್ತು ಬೇಲೂರಿನ ಪ್ರಮುಖ ಬೀದಿಗಳಲ್ಲಿ ರಾಜಬೀದಿ ಉತ್ಸವವನ್ನು ಮಾಡಿ ಶ್ರೀ ಚನ್ನಕೇಶವ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಮಹಾಮಂಗಳಾರತಿ ನಡೆಸಿ ಮತ್ತು ಸಿಹಿ ಹಂಚಿ ಸಮಾಜ ಬಾಂಧವರು ಸಿಹಿ ಹಂಚಿ ಸಂಭ್ರಮಿಸಿ ಈ ಒಂದು 3 ದಿನದ ಸಮಾರಂಭಕ್ಕೆ ತೆರೆಯನ್ನು ಕಂಡುಕೊಳ್ಳಲಾಗಿದೆ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.